ನಮಸ್ಕಾರ ಸ್ನೇಹಿತರೆ, ನಾವು ಈ ದಿನ 2 ಅಂಕಿಗಳ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಗುಣಾಕಾರವನ್ನು ಮಾಡ್ಬೋದು ಅಂತ ಹೇಳಿ ಈ ದಿನ ನೋಡೋಣ. ಸೊ ಈ ಗುಣಾಕಾರವನ್ನು ನಾನು ಯಾವುದರಿಂದ ಮಾಡ್ತಾ ಇದ್ದೀನಿ ಅಂದರೆ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟಿನ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ನಿಮಗೆ ಒಂದು ಟ್ರಿಕ್ ಗೊತ್ತಿರಬೇಕು. ಆ ಟ್ರಿಕ್ ಏನು ಅಂತಂದರೆ ಸ್ಟ್ರೈಟ್ ಮಲ್ಟಿಪ್ಲಿಕೇಶನ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮತ್ತು ಸ್ಟ್ರೈಟ್ ಮಲ್ಟಿಪ್ಲಿಕೇಶನ್. ಸೊ ಈ ಕಾನ್ಸೆಪ್ಟಿಂದ ನಾವು ಯಾವ ರೀತಿಯಾಗಿ ನಂಬರ್ಸ್ಗಳನ್ನು ಮಲ್ಟಿಪ್ಲೈ ಮಾಡ್ಬೋದು ಅಂತ ಹೇಳಿ ನೋಡೋಣ. ಸೊ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟ್ರೈಟ್, ಕ್ರಾಸ್, ಸ್ಟ್ರೈಟ್ ಮಲ್ಟಿಪ್ಲಿಕೇಶನ್. ಸೊ ಇದಕ್ಕೆ ಒಂದು ಎಕ್ಸಾಂಪಲನ್ನು ನಾನು ತೊಗೊತಾ ಇದ್ದೀನಿ. ಸೊ ಮೊದಲನೇದಾಗಿ ಯಾವ ರೀತಿಯಾಗಿ ಈ ಒಂದು ನಂಬರ್ಸನ್ನು ವೇದಿಕ್ ಮ್ಯಾಥಮೆಟಿಕ್ಸಲ್ಲಿ ಮಲ್ಟಿಪ್ಲೈ ಮಾಡ್ಬೋದು ಅಂತ ಹೇಳಿ ನೋಡೋಣ. ಸೊ ನಂಬರ್ಸ್ಗಳನ್ನು ನಾನು ಒಂದರ ಕೆಳಗೆ ಮತ್ತೊಂದನ್ನು ಬರ್ಕೊತೀನಿ. ಸೊ ಆಗಲೇ ಹೇಳಿದಾಗೆ ನಾವು ಯಾವ ಕಾನ್ಸೆಪ್ಟನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂದರೆ ಸ್ಟ್ರೈಟ್, ಕ್ರಾಸ್, ಸ್ಟ್ರೈಟ್. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಮೊದಲು ಸ್ಟ್ರೈಟ್ ಮಲ್ಟಿಪ್ಲಿಕೇಶನ್ನ ನಾನು ಮಾಡ್ತಾಯಿದ್ದೀನಿ. ಸೊ ಸ್ಟ್ರೈಟ್ ಮಲ್ಟಿಪ್ಲಿಕೇಶನಲ್ಲಿ 3 × 1 = 3 ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ನಾವು ಮಾಡಬೇಕಾಗತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀವಿ ಅಂತ ಅಂದರೆ ಮೊದಲು ಈ 2 ನಂಬರ್ಸ್ ಏನಿದೆ ಈ 2 ನಂಬರ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ. 3 × 2 = 6 ಅಂತ ಬಂದಿದೆ. ಆ 6ಅನ್ನು ಎಲ್ಲಾದರೂ ಒಂದು ಕಡೆ ಬರ್ಕೊತೀನಿ. ನಂತರ ಏನು ಮಾಡ್ತೀನಿ ಅಂತ ಅಂದರೆ ಇನ್ನೂ ಒಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದೆ. ಸೊ ಯಾವುದು ಅಂದರೆ 2 × 1. 2 × 1 = 2. ಈ 2 ನಂಬರ್ಸ್ಗಳನ್ನು ನಾನೇನು ಮಾಡಬೇಕು ಅಂದರೆ ಆ್ಯಡ್ ಮಾಡಬೇಕು. 6 + 2 = 8 ಅಂತ ಹೇಳ್ತೀವಿ. ಸೊ 8ಅನ್ನು ಇಲ್ಲಿ ನಾನು ಬರಿತಾ ಇದ್ದೀನಿ. ನಂತರದಲ್ಲಿ ಏನು ಮಾಡಬೇಕು ಅಂದರೆ ಸ್ಟ್ರೈಟ್ ಮಲ್ಟಿಪ್ಲಿಕೇಶನನ್ನು ಮಾಡಬೇಕು. ಸೊ ಸ್ಟ್ರೈಟ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ತೀವಿ ಅಂದರೆ 2 × 2 = 4 ಅಂತ ಹೇಳ್ತೀವಿ. ಸೊ ಆ 4ಅನ್ನು ನಾನು ಇಲ್ಲಿ ಬರೆದಿದ್ದೀನಿ. ಸೊ ಈಸಿಯಾಗಿ 2 ಅಂಕಿಗಳನ್ನು ನಾವಿಲ್ಲಿ ಮಲ್ಟಿಪ್ಲಿಕೇಶನನ್ನು ಮಾಡಿದ್ದೀವಿ. ಸೊ ನಾವು ಮೊದಲಿನಿಂದಲೂ ಯಾವ ರೀತಿಯಾಗಿ ಕಲ್ತ್ಕೊಂಡ್ಬಂದಿದ್ದೀವಿ ಅದನ್ನು ಒಂದ್ಸಲಿ ನೋಡ್ಬಿಡೋಣ. ಸೊ 23 × 21 ಈ ಯೂನಿಟ್ ಪ್ಲೇಸಲ್ಲಿರ್ತಕ್ಕಂಥ ನಂಬರಿಂದ ಈ ನಂಬರನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ 1 × 3 = 3, 1 × 2 = 2. ಈ ಪ್ಲೇಸನ್ನು ಹಾಗೆ ಬಿಡ್ತೀವಿ. ಸೊ 10th ಪ್ಲೇಸಲ್ಲಿ ಏನಿದೆ ಅದನ್ನು 2 × 3 = 6, 2 × 2 = 4. ಸೊ ಇದನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ 483 483 ಅನ್ನೋ ಒಂದು ನಂಬರ್ ನಮಗೆ ಬರ್ತಾ ಇದೆ. ಸೊ ಹೀಗೆ ಮಾಡಿದ್ರೂ ನಮಗೆ ಅದೇ ಆನ್ಸರ್ ಬರುತ್ತೆ, ಹೀಗೆ ಮಾಡಿದ್ರೂ ನಮಗೆ ಅದೇ ಆನ್ಸರ್ ಬರುತ್ತೆ. ಆದರೆ ನಾವು ಪ್ರಾಕ್ಟೀಸ್ ಏನಾದರೂ ಈ ವೇದಿಕ್ ಮ್ಯಾಥಮೆಟಿಕ್ಸಿಂದ ಮಾಡಿದ್ರೆ ನಮ್ಮ ಕ್ಯಾಲ್ಕುಲೇಟಿಂಗ್ ಸ್ಪೀಡ್ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೊಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. 15 × 32. ಸೊ 15 × 32 ಏನು ಮಾಡ್ತೀನಿ, ಒಂದರ ಕೆಳಗೆ ಮತ್ತೊಂದನ್ನು ನಾನು ಬರ್ಕೊತಾ ಇದ್ದೀನಿ. ಸೊ ಈಗ ಮೊದಲನೇದಾಗಿ ಏನು ಮಾಡಬೇಕು, ಮೊದಲು ಸ್ಟ್ರೈಟ್ ಮಲ್ಟಿಪ್ಲಿಕೇಶನ್. ಸೊ ಸ್ಟ್ರೈಟ್ ಮಲ್ಟಿಪ್ಲಿಕೇಶನ್ ಅಂತ ಅಂದರೆ 5 × 2 = 10 ಆಗುತ್ತೆ. ಸೊ 0 ಇಲ್ಲಿ ಬರದೆ 1 ಕ್ಯಾರಿಯನ್ನು ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ನಾನು ಅಂತ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ನಾನು ಮಾಡಬೇಕಾಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಹೇಗೆ ಮಾಡ್ತೀನಿ ಅಂತ ಅಂದರೆ 5 × 3 = 15 ಅಂತ ಬರುತ್ತೆ. ಆ 15ಅನ್ನು ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ 2 × 1 = 2. ಸೊ ಈಗ ಈ ಮೂರನ್ನು ನಾನು ಆ್ಯಡ್ ಮಾಡಬೇಕು. 15 + 1 16 + 2 18. ಸೊ ನನಗೆ ಬಂದಂಥ ಆನ್ಸರ್ ಎಷ್ಟು ಅಂದರೆ 18. ಆ 18ಅಲ್ಲಿ 8 ಇಲ್ಲಿ ಬರದೆ 1ಅನ್ನು ನಾನು ಕ್ಯಾರಿಯನ್ನಾಗಿ ತೊಗೊತಾ ಇದ್ದೀನಿ. ನಂತರದಲ್ಲಿ ನಾನು ಏನು ಮಾಡಬೇಕು ಅಂತ ಅಂದರೆ ಸ್ಟ್ರೈಟ್ ಮಲ್ಟಿಪ್ಲಿಕೇಶನನ್ನು ಮಾಡಬೇಕಾಗಿದೆ. ಸೊ ಸ್ಟ್ರೈಟ್ ಮಲ್ಟಿಪ್ಲಿಕೇಶನ್ ಯಾವುದು ಅಂತಂದರೆ 1 × 3. ಸೊ 1 × 3 ಅಂದರೆ ನಮಗೆ 3 ಬರುತ್ತೆ. 3 + 1 4. ಸೊ ನನಗೆ ಆನ್ಸರ್ ಬಂದಿದೆ. ಸೊ ನನ್ನ ಆನ್ಸರ್ ಎಷ್ಟು ಅಂದರೆ 15 × 32 ಅಂದರೆ 480 ಅಂತ ಬರುತ್ತೆ. ಈ ಮೆಥಡ್ನಿಂದ ಕ್ಯಾಲ್ಕುಲೇಷನ್ ಮಾಡೋದು ನಮಗೆ ಕಷ್ಟ ಅಂತೇಳಿ ನಿಮಗೆ ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ. ಆದರೆ ಇದನ್ನು ನೀವೇನಾದರೂ ಒಂದು 4 ದಿನ ಪ್ರಾಕ್ಟೀಸ್ ಮಾಡಿದ್ರೆ ನೀವೇನು ಇಲ್ಲಿವರೆಗೂ ಕಲ್ತಿದ್ದೀರಿ ಆ ಮ್ಯಾಥಮೆಟಿಕ್ಸ್ ಮಲ್ಟಿಪ್ಲಿಕೇಶನ್ನ ನೀವು ಬಿಟ್ಬಿಡ್ತೀರಿ. ಇದನ್ನೇ ನೀವು ಮಾಡ್ತಾ ಹೋಗ್ತೀರಿ. ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತೀನಿ. 34 × 42. ಸೊ ನಾನೇನು ಮಾಡಬೇಕು ಅಂದರೆ ಒಂದು ಸ್ಟ್ರೈಟು, ಎರಡನೇದು ಕ್ರಾಸು ಮತ್ತು ಸ್ಟ್ರೈಟನ್ನು ಮಾಡಬೇಕು. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ 4 × 2 = 8 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಮಾಡ್ತಾ ಇದ್ದೀನಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದರೆ 4 × 4 = 16 ಬರುತ್ತೆ. ನೆಕ್ಸ್ಟ್ 3 × 2 = 6 ಬರುತ್ತೆ. ಈ 2 ನಂಬರ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ನಮಗೆ 16 + 6 22 ಆಗುತ್ತೆ. ಸೊ 2ಅನ್ನು ಇಲ್ಲಿ ಬರಿತೀನಿ, 2 ಕ್ಯಾರಿಯನ್ನು ತೊಗೊತೀನಿ.
ನಂತರದಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸ್ಟ್ರೈಟ್ ಮಲ್ಟಿಪ್ಲಿಕೇಷನನ್ನು ಮಾಡ್ತೀನಿ. ಸೊ ಸ್ಟ್ರೈಟ್ ಮಲ್ಟಿಪ್ಲಿಕೇಷನ್ ಅಂದರೆ 4 3s are 12, 12 + 2 14. ಸೊ ನನಗೆ ಆನ್ಸರ್ ಸಿಕ್ಕಿದೆ. ಸೊ 34 × 42 ಎಷ್ಟು ಅಂತ ಅಂದರೆ 1428. ಮುಂದಿನ ಎಕ್ಸಾಂಪಲನ್ನು ನೋಡೋಣ ಸ್ನೇಹಿತರೆ. ಸೊ ಮುಂದಿನ ಎಕ್ಸಾಂಪಲ್ 55 × 21. ಸೊ ಮೊದಲನೇದಾಗಿ ಸ್ಟ್ರೈಟ್ ಮಲ್ಟಿಪ್ಲಿಕೇಷನ್ 5 1s are 5. ಎರಡನೇದು ಕ್ರಾಸ್ ಮಲ್ಟಿಪ್ಲಿಕೇಷನ್ 5 2s are 10, 5 1s are 5, ಟೋಟಲ್ 15. ಸೊ 5 ಬರದೆ 1 ನಾನು ಕ್ಯಾರಿಯನ್ನಾಗಿ ತೊಗೊತಾ ಇದ್ದೀನಿ. ಸೊ ನಂತರದಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಸ್ಟ್ರೈಟ್ ಮಲ್ಟಿಪ್ಲಿಕೇಷನನ್ನು ಮಾಡ್ತೀನಿ. 5 2s are 10 + 1 11. ಸೊ 55 × 21 = 1155. ಸೊ ನೀವು ನೋಡ್ತಾ ಇರ್ಬೋದು, ಮೊದಲನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಟೆನ್ಸಿವ್ ಆಗಿ ಹೇಳಿದೆ, ಸೊ ಟೈಮ್ ಜಾಸ್ತಿ ತೊಗೊಂಡಿತ್ತು. ಈಗ ನಾನು ಸಾಲ್ವ್ ಮಾಡಬೇಕಾದ್ರೆ ಟೈಮ್ ಏನಾಗ್ತಾ ಇದೆ, ಬಹಳ ಕಡಿಮೆ ತೊಗೊತಾ ಇದೆ. ಸೊ ನಿಮಗೆ ಹೇಳ್ಬೇಕಾಗಿರೋದ್ರಿಂದ ನನ್ನ ಸ್ಪೀಡ್ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ನೀವೇ ವರ್ಕ್ ಮಾಡ್ತಾಯಿದ್ರೆ ಅಥವಾ ನಾನು ವರ್ಕ್ ಮಾಡ್ತಾಯಿದ್ರೆ ಇದರ ಸ್ಪೀಡು ತುಂಬಾ ಜಾಸ್ತಿ ಇರುತ್ತೆ. ಮುಂದಿನ ಎಕ್ಸಾಂಪಲ್ಗೆ ಹೋಗೋಣ. 64 × 24. ಸೊ ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಅಂದರೆ ಸ್ಟ್ರೈಟ್ ಮಲ್ಟಿಪ್ಲಿಕೇಷನ್. ಸೊ ಸ್ಟ್ರೈಟ್ ಮಲ್ಟಿಪ್ಲಿಕೇಷನ್ 4 4s are 16, ಕ್ಯಾರಿ 1. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಷನನ್ನು ಮಾಡ್ತೀನಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಷನ್ ಹೇಗೆ ಮಾಡ್ತೀನಿ ಅಂದರೆ 4 2s are 8, ನೆಕ್ಸ್ಟು 6 4s are 24. ಸೊ ಇದಿಷ್ಟನ್ನು ಆ್ಯಡ್ ಮಾಡ್ತೀನಿ. ಇದಿಷ್ಟನ್ನು ಆ್ಯಡ್ ಮಾಡಿದಾಗ ನನಗೆ 33 ಸಿಗುತ್ತೆ. ಸೊ 33ಯಲ್ಲಿ 3 ಬರ್ತೀನಿ, 3 ನಾನು ಕ್ಯಾರಿ ಫಾರ್ವರ್ಡನ್ನು ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಏನು ಮಾಡ್ತೀನಿ ಅಂದರೆ ಸ್ಟ್ರೈಟ್ ಮಲ್ಟಿಪ್ಲಿಕೇಷನ್ ಮಾಡ್ತೀನಿ. 6 2s are 12. ಸೊ ಈ 3 ಜೊತೆಯಲ್ಲಿ ಆ್ಯಡ್ ಮಾಡ್ತೀನಿ 15. ಸೊ ನನಗೆ ಆನ್ಸರ್ ಬಂದಿದೆ. ಸೊ ನನ್ನ ಆನ್ಸರ್ 64 × 24 = 1536. ಇವತ್ತಿನ ಕೊನೆಯ ಎಕ್ಸಾಂಪಲನ್ನು ನೋಡೋಣ ಫ್ರೆಂಡ್ಸ್. ಸೊ ಈಗ ನಾನು 72 × 55 ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿದೆ. ಈಗ ನಾನು ಫಸ್ಟ್ ಏನು ಮಾಡಬೇಕು ಅಂತಂದರೆ ಸ್ಟ್ರೈಟ್ ಮಲ್ಟಿಪ್ಲಿಕೇಷನ್ ಮಾಡಬೇಕು. 5 2s are 10. ಸೊ ಇಲ್ಲಿ 0 ಬರದೆ 1 ಕ್ಯಾರಿಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಕ್ರಾಸ್ ಮಲ್ಟಿಪ್ಲಿಕೇಷನನ್ನು ಮಾಡಬೇಕಾಗಿರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಷನ್ 5 2s are 10, ಹಾಗೆ 7 × 5 35. ಸೊ ಎಲ್ಲ ಆ್ಯಡ್ ಮಾಡಿದಾಗ ನನಗೆ 35 + 10 45 + 1 46 ಬರುತ್ತೆ. ಸೊ 6 ಇಲ್ಲಿ ಬರೆದಿದ್ದೀನಿ, 4 ನಾನು ಕ್ಯಾರಿ ತೊಗೊತಾ ಇದ್ದೀನಿ. ನಂತರದಲ್ಲಿ ನಾನು ಏನು ಮಾಡಬೇಕು ಅಂತಂದರೆ ಮತ್ತೆ ಸ್ಟ್ರೈಟ್ ಮಲ್ಟಿಪ್ಲಿಕೇಷನನ್ನು ಮಾಡಬೇಕಾಗಿರುತ್ತೆ. 7 5s are 35, 35 + 4 39. ಸೊ ನನ್ನ ಮಲ್ಟಿಪ್ಲಿಕೇಷನ್ 72 × 55 ಎಷ್ಟು ಅಂದರೆ 3960. ಸೊ ಇಲ್ಲಿಗೆ ಇದು ಮುಗಿಯಲ್ಲ ಫ್ರೆಂಡ್ಸ್. ನೀವು ಇನ್ನೂ ಒಂದು 4-5 ನಂಬರ್ಗಳನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಲ್ಟಿಪ್ಲಿಕೇಷನನ್ನು ಮಾಡಿ. ನಿಮಗೇನಾದರೂ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ. ಸೊ ಅದನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.